ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಜೋಕರ್ ಮ್ಯಾನ್ ರಿವ್ಯೂಸ್ ಇನ್ ಸ್ಯಾಂಡ್ರೂ ಟಾಕೀಸ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂತಲ್ಲ, ಆಕ್ಚುಲಿ ಒಂದು ಇಂಟರ್ವ್ಯೂ ನೋಡಿದೆ ಕಬ್ಜಾ ಚಂದ್ರು ಅವ್ರದ್ದು ಮತ್ತೆ ಗಣಪತಿ ಅವ್ರದ್ದು. ಗಣಪತಿ ಅವ್ರ ಮೇಲೆ ಕೇಸ್ ಬಿದ್ದಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಏನಂದ್ರೆ ಕಬ್ಜಾ ಸಿನಿಮಾನ ರಿವ್ಯೂ ಮಾಡಿದ್ದಕ್ಕೆ ಗಣಪತಿ ಅವರು ಆಲ್ಮೋಸ್ಟ್ ಒಂದು 1 hour ರಿವ್ಯೂ ಮಾಡಿದ್ರು. ಅದನ್ನ ನಾನು ನೋಡಿದ್ದೆ, ಈಚ್ ಅಂಡ್ ಎವ್ರಿಥಿಂಗ್. ತುಂಬಾ ಡೀಟೇಲ್ಡ್ ಆಗಿ, ತುಂಬಾ ಬೈದು, ತುಂಬಾ ಕುಬ್ಜಾ ಆಯ್ತು, ಇಂಡಸ್ಟ್ರಿ ಹಂಗಾಯ್ತು ಹಿಂಗಾಯ್ತು ಅಂತ ಸಖತ್ತಾಗಿ ಮಾಡಿದ್ರು. ಸೊ ಅದ್ರ ಮೇಲೆ ಇವ್ರಿಗೆ ಅಸಮಾಧಾನ ಆಗಿ ಚಂದ್ರು ಅವ್ರು ಕೇಸ್ ಹಾಕಿದ್ರಂತೆ. ಸೊ ಇವತ್ತು ಇಬ್ರು ಒಂದಾಗಿ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಹಾಗಾಗಿ ಚಂದ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕ್ಚುಲಿ ಚಂದ್ರು ಅವ್ರ ಮೇಲೆ ನನಗೆ ಒಳ್ಳೆ ಗೌರವ ಬಂತು. ಆಕ್ಚುಲಿ ಇಂಟರ್ವ್ಯೂ ನೋಡಿ ಅವರು ವಿಮರ್ಶೆಗಳನ್ನ ಎಷ್ಟು ನೀಟಾಗಿ ಸ್ವಾಗತಿಸ್ತಾರೆ ಅಂತಂದ್ರೆ, ಈಸ್ ವೆರಿ ಪೊಲೈಟ್ ಅಂಡ್ ವೆರಿ ಸ್ವೀಟ್. ಎಷ್ಟು ಚೆನ್ನಾಗಿ ಹೇಳಿದ್, ವಿಮರ್ಶೆ ಮಾಡಿ ನಿಮ್ ತೊಂದರೆ ಏನಿಲ್ಲ, ಆದ್ರೆ ಡ್ಯಾಮೇಜ್ ಆಗೋ ತರ ಮಾಡಬೇಡಿ ಅಥವಾ ಪರ್ಸನಲ್ ಅಟ್ಯಾಕ್ ಆಗೋ ತರ ಮಾಡಬೇಡಿ ಅದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ಕೆಲವೊಬ್ರು ಎಲ್ಲರೂ ವಿಮರ್ಶೆ ಮಾಡೋಂಥವ್ರು, ರಿವ್ಯೂಸ್ ಮಾಡೋಂಥವ್ರು ಯೋಚನೆ ಮಾಡ್ಲೇಬೇಕು. ಸೊ ನಾವು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಅದಕ್ಕೆ ಡ್ಯಾಮೇಜ್ ಆಗದಿರೋ ತರ ಅಥವಾ ನೋಡ್ಲೇಬೇಡಿ ಅನ್ನೋ ತರ, ನೋಡಬೇಡಿ ಯಾರೋನು ಅನ್ನೋ ತರ ಯಾವ್ದು ಮಾಡೋದು ಇಲ್ಲ. ಹೀಗಾಗಿ ಇದನ್ನ ಯೋಚನೆ ಮಾಡಬೇಕಾಗಿದ್ದಂತ ವಿಷಯ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಮೇಲೆ ಬಿ ಗಣಪತಿ ಅವ್ರದ್ದು ನಾನು ಮುಂಚೆ ರಿವ್ಯೂ ನೋಡಿದ್ದೆ ಅಲ್ವಾ, ಅದ್ರ ಬಗ್ಗೆ ಒಂದು ವಿಚಾರ ಹೇಳ್ತೀನಿ. ಅವರು ಅಷ್ಟೇ ಎಲ್ಲ ವಿಮರ್ಶೆಗಳೆಲ್ಲ ಮಾಡ್ತಾರೆ, ಹಿರಿಯ ಪತ್ರಕರ್ತರು, ಅದೆಲ್ಲ ಹೌದು. ಅಂದ್ರೆ ಒಂದು ಆಕ್ಷೇಪ ಇದೆ, ಅದನ್ನ ಅವ್ರು ನೋಡಿ ಇದನ್ನ ಬೇಜಾರು ಮಾಡ್ಕೊಂತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ರಿವ್ಯೂ ಮಾಡ್ಬೇಕಾದ್ರೆ ಹೀರೋಯಿನ್ ಬಗ್ಗೆ ಮಾತಾಡಿದ್ರು. ಶ್ರೇಯಾ ಮುದುಕಿ ತರ ಕಾಣಿಸ್ತಾಳೆ, ಅವಳನ್ನ ಯಾಕೆ ತಗೊಂಡ್ರು, ಹಾಗೆ ಹೀಗೆ ಅಂತ. ಮುದುಕಿ ತರ ನಮ್ಗೆ ಯಾರಿಗೂ ಕಾಣಿಸಿಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಈ ಪ್ರಪಂಚದಲ್ಲಿ ಇವ್ರೊಬ್ರಿಗೇನೆ ಆತರ ಕಾಣಿಸಿರ್ಬೋದನ್ನ ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಹೀರೋಯಿನ್, ಅದು ಸೌತ್ ಇಂಡಿಯಾದಲ್ಲಿ ರಜನಿಕಾಂತ್ ಜೊತೆ ಮಾಡಿರುವಂತ ಹೀರೋಯಿನ್, ಒಂದು ರೇಸಿಸಮ್ ತರ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಆಕ್ಚುಲಿ ಇವರ ಮಗಳು ಕೂಡ ಆಕ್ಟ್ರೆಸ್ ಅಲ್ವಾ. ಸೊ ಅವ್ರ ಮನೇಲೇ ಒಬ್ರು ಆಕ್ಟ್ರೆಸ್ ಇದಾರೆ. ಅವ್ರು ಎಷ್ಟು ಸಕ್ಸಸ್ಫುಲ್ ಅಂತ ಎಲ್ಲರಿಗೂ ಗೊತ್ತು, ಅವ್ರಿಗೂ ಗೊತ್ತಿರತ್ತೆ. ಬಟ್ ಒಬ್ಬ ದೊಡ್ಡ ನಟಿನ ಮುದುಕಿ ತರ ಕಾಣಿಸ್ತಾರೆ ಅನ್ನೋದೆಲ್ಲ ನನಗೆ ಆಕ್ಚುಲಿ ಅದೊಂದು ಪಾಯಿಂಟ್ ಮಾತ್ರ ಇಷ್ಟ ಆಗಿಲ್ಲ. ಮಿಕ್ಕಿದೆಲ್ಲ ವಿಮರ್ಶೆ ಮಾಡಿದ್ದೆಲ್ಲ ಓಕೆ. ಇದನ್ನ ಬಿ ಗಣಪತಿ ಅವ್ರು ನೋಡಿದ್ರೆ ಅವರು ಒಂದ್ಸತಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ಸೊ ಎಂಡ್ ಆಫ್ ದಿ ಡೇ ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ರಿವ್ಯೂಸ್ಗಳು, ನಾವು ಯೂಟ್ಯೂಬರ್ಸ್ಗಳು ಯಾವುದೇ ರಿವ್ಯೂಸ್ಗಳ ಮಾಡಿ ಡ್ಯಾಮೇಜ್ ಆಗದಿರೋ ತರ ಅಥವಾ ಪರ್ಸನಲ್ ಅಟ್ಯಾಕ್ಸ್ ಆಗೋದಿರೋ ತರ ಅಥವಾ ಅಸಹ್ಯವಾಗಿ ಕೆಟ್ಟದಾಗಿ ನಿಂದನೆ ಮಾಡಿಕೊಂಡು ಮನಸ್ಸಿಗೆ ನೋವಾಗದಿರೋ ಅಂತ ವಿಮರ್ಶನೆ ಮಾಡಿದ್ರೆ ತುಂಬಾ ಒಳ್ಳೇದು. ಎಲ್ಲರಿಗೂ, ಇಂಡಸ್ಟ್ರಿಗಾಗಿರ್ಲಿ ಅಥವಾ ವ್ಯಾಪಾರಕ್ಕಾಗಿರ್ಲಿ, ಎಲ್ಲದಕ್ಕೂ ಒಂದಾಗುತ್ತೆ. ಹಂಗನ್ಬಿಟ್ಟು ತೀರಾ ಕೆಟ್ಟ ಸಿನಿಮಾಗಳನ್ನ, ನೋಡಕ್ಕೆ ಆಗದಿರೋಂಥ ಸಿನಿಮಾಗಳನ್ನು ನಾಜೂಕಾಗಿ ಹೇಳಿದ್ರೆ ಬೆಟರ್ ಅನ್ನೋದೊಂದು ನನ್ನ ಒಂದು ಮಾತು. ಆಮೇಲೆ ಆರ್ ಚಂದ್ರ ಅವರು ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರು. ಏನಂತಂದ್ರೆ, ಧರ್ಮಸ್ಥಳದ ಕೇಸ್ಗಳನ್ನ ರೆಫರ್ ಮಾಡಿಕೊಂಡು ಒಬ್ಬ ವಿಡಿಯೋ ಮಾಡಿದ್ರೆ ಎಷ್ಟು ಜನ ಅದ್ರ ಹಿಂದೆ ಮುಂದೆ ಏನು ಅಂತ ನೋಡಲ್ಲ, ವಿಡಿಯೋಗಳನ್ನ ನಂಬ್ಕೊಂಡು ತುಂಬಾ ಅಪೋಸ್ ಮಾಡ್ತಾರೆ. ಅದು ಕರೆಕ್ಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಯಾಕಂದ್ರೆ ವಿಡಿಯೋಲಾಗ್ಲಿ ಅಥವಾ ರಿವ್ಯೂಸ್ಗಳಿಗಾಗ್ಲಿ ಅವ್ರು ಮಾಡುವಂತಹ ವಿಡಿಯೋಗಳು ತುಂಬಾ ಬೇಗ ಅಟ್ರಾಕ್ಟ್ ಆಗುತ್ತೆ. 2-2.5 ಗಂಟೆ ಕುತ್ಕೊಂಡು ಸಿನಿಮಾ ನೋಡೋಕ್ಕಿಂತ 10 ನಿಮಿಷದಲ್ಲೂ ಏನಿದೆ, ಚೆನ್ನಾಗಿದ್ರೆ ಹೋಗೋಣ, ಇಲ್ಲ ಅಂದ್ರೆ ಹೋಗೋದು ಬೇಡ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅನಲೈಸ್ ಮಾಡೋರು ಅವರು. ಸೊ ನಿಮಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.